ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರು ತಳವರ್ಗಗಳ ಎರಡು ಕಣ್ಣುಗಳಂತೆ ಎಂದು ಚಿಂತಕರು ಹಾಗೂ ಹೋರಾಟಗಾರರಾದ ಡಾಕ್ಟರ್ ಕೆ ಮೂರ್ತಿ ಸಾಮ್ರಾಟ್ ಹೇಳಿದರು. ಅಂಬೇಡ್ಕರ್ ಅಂತೆ ಜಗಜೀವನ್ ರಾಮ್ ಸಹ ಅಸ್ಪೃಶ್ಯತೆಯನ್ನು ಎದುರಿಸಿ ಬೆಳೆಯುತ್ತಿದ್ದವರು ಎಂದು ಅವರು ಅಭಿಪ್ರಾಯಪಟ್ಟರು. ಹೆಚ್ಚಿಗೆ ಬೆಳಕಿಗೆ ಬರ್ತಾ ಇದ್ದಾರೆ ಬಾಬು ಜಗಜೀವನ್ ರಾಮ್ ಸಾಹೇಬರು. ಯಾಕಂತ ಹೇಳಿದ್ರೆ ಇತಿಹಾಸಕಾರರು ಇತಿಹಾಸದ ಪುಟಗಳಿಂದ ಅವರನ್ನು ಮರೆಮಾಚುವಂತ ಪ್ರಯತ್ನಗಳು ನಡೆದಿದೆಯೇನೋ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಆ ಕೊಡುಗೆಗಳನ್ನು ನಾವು ಸ್ಮರಿಸಿಕೊಳ್ಳಲಿಕ್ಕೆ ಯಾವುದೇ ವಿಚಾರಧಾರೆಗಳು ಯಾವುದೇ ವೇದಿಕೆಗಳಲ್ಲಿ ಯಾವುದೇ ಪುಸ್ತಕಗಳಲ್ಲಿ ಎಲ್ಲಿ ಲಭ್ಯವಿಲ್ಲದ ಕಾರಣಕ್ಕಾಗಿ ತಾಲೂಕಿನ ಗೊರಮಡಗು ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಅಂಗವಾಗಿ ಅಂಬೇಡ್ಕರ್ ಹಬ್ಬವನ್ನು ಸರ್ವ ಜನಾಂಗದ ಸಮುದಾಯಗಳ ಸಹಭಾಗಿತ್ವದಲ್ಲಿ ಆಚರಿಸಲಾಯಿತು. ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದ್ದು ಮನೆ ಮುಂದೆ ರಂಗೋಲಿ, ಬೀದಿಗಳಲ್ಲಿ ನೀಲಿ ಬಾವುಟಗಳು, ಬಂಡೆ ಮತ್ತು ಬ್ಯಾನರ್ಗಳು ಕಂಗೊಳಿಸುತ್ತಿದ್ದವು. ಕಲಾ ತಂಡಗಳ ತಮಟೆ ವಾದ್ಯಗಳು, ಕೀಲುಕುದುರೆ ಹಾಗೂ ಗಾರಡಿ ಗೊಂಬೆಗಳ ಮೆರವಣಿಗೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದವು. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಜಗದೀಶ್ ಹಾಗೂ PDO ಪವಿತ್ರ ಅವರು ಅಂಬೇಡ್ಕರ್ ಭಾವಚಿತ್ರದ ಮುಂದೆ ಕೇಕ್ ಕತ್ತರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. जय भीम, जय 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 भीम, जय भीम, जय 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 भीम. ಸಂವಿಧಾನ ಶಿಲ್ಪಿ ಆಗಿರುವಂಥ ನಮ್ಮ ಅಂಬೇಡ್ಕರ್ ಅವರ ಮಗು ಮತ್ತು ಬಾಬು ಜಗಜೀವನ್ ಜಯಂತಿ ಇವತ್ತು ನಿಮ್ಮ ಊರಲ್ಲಿ ಕೈಗೊಂಡಿರೋದು ತುಂಬ ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ. ಈ ನಮ್ಮ ಅಂಬೇಡ್ಕರ್ ಅವರ ಆಶೆ ಏನಾಗಿತ್ತು? ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವುದಂತ ಒಂದು ಪ್ರಮುಖ ಧ್ಯೇಯವಾಗಿತ್ತು ನಮ್ಮ ಅಂಬೇಡ್ಕರ್ ಅವರದ್ದು. ಅಂಥ ಮಹಾನ್ ಅಸ್ಪೃಶ್ಯತೆ ಬಗ್ಗೆ, ಅಸ್ಪೃಶ್ಯತೆಯನ್ನು ತೊಡೆದು ಹಾಕುವ ಬಗ್ಗೆ ಹೇಳಿದಂತಹ ಒಂದು ಮಹಾನ್ ವ್ಯಕ್ತಿ. ಇಂದಿನ ದಿನ ಎಲ್ಲರೂ ಒಂದೇ, ಜಾತಿ ಧರ್ಮ ಇಲ್ಲ, ಜಾತಿ ಭೇದ ಇಲ್ಲ ಅಂತ ಹೇಳಿದಂಥ ಒಂದು ಮಹಾನ್ ವ್ಯಕ್ತಿ. ಅವರು ರಾಜಕೀಯ ಮತ್ತು ಅರ್ಥಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವಂಥ ವ್ಯಕ್ತಿ. ಅಂಬೇಡ್ಕರ್ ಜಯಂತಿ ಈ ಥರ ಪ್ರತಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಪ್ರತಿ ಗ್ರಾಮ ಹಳ್ಳಿಗಳಲ್ಲೂ ಮಾಡುವಂಥ ಕಾರ್ಯಕ್ರಮ. ಎಲ್ಲ ಹಳ್ಳಿಗಳಲ್ಲೂ ಪ್ರತಿ ವರ್ಷ ಅಂಬೇಡ್ಕರ್ ಅವರನ್ನು ಗೌರವಿಸಬೇಕು. ಮನೆ ಮನೆಯಲ್ಲೂ ಮಾಡಬೇಕು, ಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ. ಇದೇ ಥರ ಪ್ರತಿ ವರ್ಷವೂ ಎಲ್ಲ ಮನೆಗಳಲ್ಲೂ ಅಂಬೇಡ್ಕರ್ ಜಯಂತಿ ಮಾಡಿ ಮಕ್ಕಳಿಗೆ ಹಾಗೂ ಯುವಕರಿಗೆ ಅಂಬೇಡ್ಕರ್ ಅವರ ಸಾಧನೆಗಳನ್ನು ಅವರು ನಡೆದು ಬಂದ ದಾರಿಯನ್ನು ಅದೇ ದಾರಿಯಲ್ಲಿ ನಾವೆಲ್ಲ ಹಾದು ಹೋದಾಗ ಇಡೀ ದೇಶದ ಸಾಗುತ್ತೆ. ಈ ಥರ ಅಂಬೇಡ್ಕರ್ ಜಯಂತಿನ ಎಲ್ಲ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ನಮಗೆ ಖುಷಿ ಆಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಅಭಿಮಾನಿಗಳು ನೃತ್ಯ ಪ್ರದರ್ಶನಗಳ ಮೂಲಕ ಹಬ್ಬವನ್ನು ಸಂಭ್ರಮಿಸಿದರು. ಮೆರವಣಿಗೆ ವೇಳೆ ಕೇಶವ ರೆಡ್ಡಿ ಅವರ ಮನೆಯಲ್ಲಿ ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿತ್ತು. ತಂಪಾದ ಮಜ್ಜಿಗೆಯನ್ನು ಕೇಶವ ರೆಡ್ಡಿ ಅವರು ಮಾಡಿರ್ತಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದಿಸಿನಪ್ಪ. ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ.
ಆಗಮಿಸಿದವರಿಗೆ ಅನ್ನ ಸಂತರ್ಪಣೆಯೂ ಏರ್ಪಡಿಸಲಾಗಿತ್ತು. ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಸಂವಿಧಾನ ಪೀಠಿಕೆ ಓದುವುದರ ಮೂಲಕ ಕಾರ್ಯಕ್ರಮ ಮುಂದುವರಿಸಲಾಯಿತು. ವಿದ್ಯಾರ್ಥಿನಿ ಸಾರಿಕಾ ಅವರಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು. ದೇವರಮಳ್ಳೂರು ಮಹೇಶ್ ತಂಡದಿಂದ ಸಂಗೀತ ರಸಮಂಜರಿ, ಚಾರ್ವಿ ಡ್ಯಾನ್ಸ್ ಅಕಾಡೆಮಿ ವಿದ್ಯಾರ್ಥಿಗಳಿಂದ ನೃತ್ಯ ಕಾರ್ಯಕ್ರಮಗಳು ಜರುಗಿದವು. ಪ್ರಬುದ್ಧ ಭಾರತ ನೀರಾಜಿಸುತ್ತ ಬಯಸಿದೆ ಎಲ್ಲ ಜನಹಿತ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ. ಹೊಸ ಶತಮಾನ, ಹೊಸ ಊರು, ಹೊಸ ಸಂಬಂಧಗಳು. ಭೀಮನ ನಡೆ ಶಿಕ್ಷಣದ ಕಡೆ ಸಾಗಿದೆ. ಸಂಸ್ಕೃತ ನಿಮ್ಮಂತವ್ರಿಗೆಲ್ಲ ಅಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕೀಳು ಜಾತಿ, ಶೂದ್ರ, ಅಸ್ಪೃಶ್ಯರನ್ನಾಗಿ ಮಾಡಿ ಈ ಸಮಾಜದಿಂದ ಹೊರಗಿಟ್ಟಿದ್ರು. ನಾವು ಕೂಡ ಮನುಷ್ಯರ ಹಾಗೆ ಬದುಕಬೇಕಂದ್ರೆ ನಾವೆಲ್ಲರೂ ವಿದ್ಯೆ ಕಲಿಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಹೋರಾಟದ ಹಾದಿ ಹಿಡಿಬೇಕು. ದಬ್ಬಾಳಿಕೆಯ ಕೋಟೆಯನ್ನ ಕೆಡವೋದಕ್ಕೆ ನೀವೆಲ್ಲ ನನ್ನ ಜೊತೆ ನಿಲ್ತೀರಾ? ಸೌಂಡ್ ರೈಸ್ ಮಾಡಿ. ಸರ್ಕಾರಿ ಉದ್ಯೋಗ ಪಡೆದವರಿಗೆ ಹಾಗೂ ಪದವೀಧರ ವಿದ್ಯಾರ್ಥಿಗಳಿಗೂ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಇದು ಚಿಕ್ಕ ಸನ್ಮಾನ ಆದ್ರೂ ಗ್ರಾಮಸ್ಥರ 4 ಜನಕ್ಕೆ ಮಾಡೋಣ. ಈ ಒಂದು ಕಾರ್ಯಕ್ರಮದ ಕುರಿತು ದೀಪಿಕಾ ಒಂದೆರಡು ಮಾತು ಮಾತಾಡ್ತಾಳೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಕುರಿತು ದೀಪಿಕಾ ಒಂದೆರಡು ಮಾತು ಮಾತಾಡ್ತಾಳೆ. ದಯವಿಟ್ಟು 2 ಮಾತು ಮಾತಾಡಮ್ಮ. ಈ ವೇದಿಕೆ ಮೇಲೆ ಆಸೀನರಾಗಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಸಂವಿಧಾನವನ್ನು ರಚಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾವು ಇವತ್ತು ಇಷ್ಟು ಸ್ವಾತಂತ್ರ್ಯವಾಗಿ ಜೀವನ ಮಾಡುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹೆಣ್ಣು ಮಕ್ಕಳು ಓದಬೇಕು ಮತ್ತು ಅವರಿಗೆ ಎಲ್ಲಾ ರೀತಿಯಾದ ಸೌಲಭ್ಯಗಳನ್ನು ನೀಡಬೇಕೆಂದು ಘೋಷಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾವು ಎಲ್ಲರೂ ಚೆನ್ನಾಗಿ ಓದಿ ನಮ್ಮ ಊರಿಗೆ ಒಳ್ಳೆ ಕೀರ್ತಿಯನ್ನು ತಂದು ನಮ್ಮ ಊರನ್ನು ಒಳ್ಳೆ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕೆಂದು ಭಾವಿಸುತ್ತಿದ್ದೇನೆ. ನಮ್ಮ ಊರಿನಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ಎಲ್ಲರೂ ಹೀಗೆ ಜೊತೆಯಲ್ಲಿ ಸೇರಿಕೊಂಡು ಸಂತೋಷವಾಗಿ ಮಾಡಬೇಕೆಂದು ಭಾವಿಸುತ್ತಿದ್ದೇನೆ. ನನಗೆ 2 ಮಾತನಾಡಲು ಕೊಟ್ಟ ಎಲ್ಲರಿಗೂ ಧನ್ಯವಾದ. ಅವ್ರಿಗೆ ತಲೆ ಮೇಲೆ ಎತ್ತರಲ್ಲಿ ಹೆಣ್ಮಕ್ಳು ತರ. ಈಗ ಅವ್ರನ್ನು ಮಾತನಾಡ್ಸೋಣ. ಯಾರು ಎಷ್ಟು ಏನು ಮಾಡಿದ್ರು ಈ ಗ್ರಾಮದಲ್ಲಿ ಇವತ್ತು ಸಂದೇಶ ಸಾರೋದಕ್ಕೆ ನಮ್ಮ ಹತ್ರ ಇದನ್ನ ಅದಕ್ಕೆ ಗೌರವಿತವಾಗಿ ಅದನ್ನೇ ಆಗ್ತಾ ಇದೆ. ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅದನ್ನ ಬಹಳ ಗ್ರೇಟ್ ಅಂತ. ನನ್ನ ಹೆಸರು ರಕ್ಷಿತಾ ಅಂತ. ಬೇಸಿಕಲಿ ನಾವು ಯಾಕೆ ಈ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಷ್ಟೊಂದು ನಮಗೆ ಫ್ರೀಡಮ್ ತಂದು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು. ಅಷ್ಟೊಂದು ನಮಗೆ ಕಾನ್ಸ್ಟಿಟ್ಯೂಷನ್ ಅನ್ನೋದು ಪ್ರೊವೈಡ್ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಅವಕಾಶಗಳು ಸಿಕ್ಕಿದ್ರು ಕೂಡ ನಾವು ಅಳವಡಿಸ್ಕೊತಾ ಇಲ್ಲ. ಅದೆಲ್ಲ ಎಚ್ಚರ ಮೂಡಿಸೋದಕ್ಕೆ ಈ ಥರ ಅಂಬೇಡ್ಕರ್ ಜಯಂತಿ ಅನ್ನೋದು ಮಾಡ್ತೀವಿ. ಅವರು ಯಾವಾಗೂ ನಮ್ಮ ಮೆಮೊರೀಸಲ್ಲಿ ಚಿರಋಣಿಯಾಗಿ ಉಳಿತಾರೆ. ಮುಖ್ಯ ಭಾಷಣಕಾರ ಕವಿ ಜನ ನಾಗಪ್ಪ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ರೋಲ್ ಮಾಡೆಲ್ ಆಗಿ ಸ್ವೀಕರಿಸಿದಾಗ ಮಾತ್ರ ಭವಿಷ್ಯ ಬದಲಾಗುತ್ತದೆ ಎಂದರು. ಅಂದ್ರೆ ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿ, ಅವ್ರ ಜೀವನದಲ್ಲಿ ಆಗಿರುವಂತ ಘಟನೆ ನಾವು ಯಾವತ್ತೂ ಮರಿಬಾರ್ದು. ಒಂದು ಅವರು ತಮ್ಮ ಜೀವಿತ ಕಾಲದಲ್ಲಿ ತುಂಬಾ ಪ್ರೀತಿಯಿಂದ ಮದುವೆ ಆದಂತ ಅವ್ರ ಹೆಂಡತಿನ ಕಳ್ಕೊತಾರೆ, 3 ಜನ ಮಕ್ಕಳನ್ನ ಕಳ್ಕೊತಾರೆ, ಕಾಯಿಲೆ ಬಂದು ಕಾಲನ್ನು ಕೂಡ ಒಂದು 4 ಬೆರಳನ್ನು ಕೂಡ ಕಳ್ಕೊತಾರೆ. ಆದ್ರೂ ಕೂಡ ಈ ಸಮಾಜಕ್ಕಾಗಿ ತನ್ನ ತ್ಯಾಗವನ್ನು ಮಾತ್ರ ಬಿಡಲ್ಲ ಅಂತ ವ್ಯಕ್ತಿ. ಒಮ್ಮೆ ಅವ್ರು ಎಲ್ಲಾದ್ರೂ ಏನಾದ್ರು ಬೇರೆ ಒಂದು ಸ್ಟೇಟ್ಗೆ ಹೋದ್ರೆ ಅವ್ರು ಯಾವತ್ತೂ ದೊಡ್ಡ ದೊಡ್ಡ ಹೋಟೆಲ್ಗಳೆಲ್ಲ ಉಳಿತಾ ಇದ್ರಂತೆ. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, DSS ನಾರಾಯಣಸ್ವಾಮಿ, K ರಾಮಾಂಜನಪ್ಪ, ಶಿಕ್ಷಕ ಶ್ರೀನಿವಾಸ್, ಗೋಪಾಲ್ ಗೌಡ, ವಕೀಲ ಭಾಸ್ಕರ್, ಮುಖಂಡ ಮೈತ್ರಿ ಲೋಕೇಶ್, ವಕೀಲ ನಾಗರಾಜ್, ಡಿಶ್ ಮಂಜುನಾಥ್, ಮಾಜಿ ಸದಸ್ಯರಾದ ವೆಂಕಟರಮಣಪ್ಪ, ಶ್ರೀನಿವಾಸ್, ಮುನ್ನಾರಾಯಣಸ್ವಾಮಿ, ನರಸಿಂಹಪ್ಪ, ಗೆಂಗನಹಳ್ಳಿ ನಾರಾಯಣಸ್ವಾಮಿ, ಮುನಿಕೃಷ್ಣ, ನಾಗರಾಜಪ್ಪ, ನಾರಾಯಣಸ್ವಾಮಿ, ಕೇಶವರೆಡ್ಡಿ, ವೆಂಕಟೇಶ್, ರಾಜೇಶ್, ಪಿಳ್ಳ ಮಂಜುನಾಥ್ ಸೇರಿದಂತೆ ಯುವಕರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ.
ಮೇಧಾವಿಗಳನ್ನು ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥದ್ದು. ಎಲ್ಲ ಪ್ರತಿಭಾನ್ವಿತರನ್ನ ಕರೆಸಿ ಅವ್ರಿಗೆ ಸನ್ಮಾನಗಳನ್ನು ಮಾಡ್ತಕ್ಕಂಥದ್ದು, ಜ್ಞಾನವನ್ನು ಹಂಚ್ಕೊಳ್ತಕ್ಕಂಥದ್ದು, ಕಾನೂನುಗಳನ್ನು ಹಂಚ್ಕೊಳ್ತಕ್ಕಂಥದ್ದು, ಈ ಸಂವಿಧಾನದ ಪೀಠಿಕೆಯನ್ನು ಓದೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರ್ತಕ್ಕಂಥದ್ದು ತುಂಬ ಸಂತೋಷದ ಒಂದು ವಿಷಯ. ಜೊತೆಗೆ ಈ ಒಂದು ಮಹಾನ್ ನಾಯಕರನ್ನು ನಾವು ಏಕೆ ನೆನ್ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಥರ ನಾವು ಆಗಬೇಕು ಅಂತಕ್ಕಂಥದ್ದು. ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಇನ್ನೂ ಬೆಳವಣಿಗೆ ಆಗಬೇಕು. ಹೇಳ್ತಿದ್ರು ಏನು ಸಾಕಷ್ಟು ಜನ ಈಗಾಗಲೇ ಒಂದು 6-7 ಜನ ಅಪಾಯಿಂಟ್ ಆಗಿದ್ದಾರೆ ಅಂತ. 6-7 ಜನ ಅಲ್ಲ, ಪ್ರತಿ ಮನೆಗೂ ಕೂಡ ಗೌರ್ಮೆಂಟ್ ಅಪಾಯಿಂಟ್ ಆಗಬೇಕು, ಪ್ರತಿ ಮನೆಯಲ್ಲೂ ಕೂಡ ಹೋಗಬೇಕು, ಪ್ರತಿ ಮನೆಯಲ್ಲೂ ಕೂಡ ಒಂದು ಜ್ಞಾನದ ಹೆಬ್ಬಾಗಿಲನ್ನು ತೆರೀಬೇಕು. ಇವರು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಮನೋಭಾವ ಬೆಳಿಬೇಕು. ಶಿಕ್ಷಣವನ್ನು ಪಡ್ಕೊಂಡು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಆ ನಿಟ್ಟಿನಲ್ಲಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಕೂತ್ಕೊಂಡಿರ್ತಕ್ಕಂಥದ್ದೇ ನನ್ನ ಸೌಭಾಗ್ಯ. ಸಾಕಷ್ಟು ಕಾರ್ಯಕ್ರಮಗಳನ್ನು ಹೊರಗಡೆ ನಾನು ಭಾಗವಹಿಸಿದ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲೇ ಮಾತಾಡ್ತಕ್ಕಂಥದ್ದು ತುಂಬ ಖುಷಿಯನ್ನು ಕೊಡ್ತಕ್ಕಂಥದ್ದು. ಎಲ್ಲರೂ ಕೂಡ ಏನು ಒಂದು ಮಾತು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ ನಹಿ ಜ್ಞಾನೇನ ಸದೃಶ. ಜ್ಞಾನಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ. ಬಂಗಾರ ಕತ್ಕೊಂಡೋಗ್ಬೋದು, ವಜ್ರ ಕತ್ಕೊಂಡೋಗ್ಬೋದು, ಆಸ್ತಿಯನ್ನು ಕತ್ಕೊಂಡೋಗ್ಬೋದು, ಕಾರನ್ನು ಕತ್ಕೊಂಡೋಗ್ಬೋದು, ದುಡ್ಡನ್ನು ಕತ್ಕೊಂಡೋಗ್ಬೋದು, ಆದರೆ ಜ್ಞಾನವನ್ನು ಕತ್ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನು ನಹಿ ಜ್ಞಾನೇನ ಸದೃಶಂ ಅಂತ ಹೇಳ್ತಕ್ಕಂಥದ್ದು. ಈ ಪ್ರಪಂಚದಲ್ಲಿ ಎಲ್ಲಿ ಹೋಗಿ ಬೇಕಾದರೂ ಕೂಡ ನೀವು ಬದುಕ್ಬೋದು, ಏನಿಲ್ಲ ಅಂದರೂ ಕೂಡ. ಆದರೆ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಬದುಕಲಿಕ್ಕಾಗಲ್ಲ. ಆದರೆ ನೀವೆಲ್ಲ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಅಂಬೇಡ್ಕರ್ ಅವರನ್ನು ನೋಡಿದಾಗ ಅವರು ಎಷ್ಟು ಪುಸ್ತಕಗಳನ್ನು ಇಟ್ಕೊಂಡಿದ್ರು ಅಂತ ಹೇಳಿದ್ರೆ 50,000 ಪುಸ್ತಕಗಳನ್ನು ಅವ್ರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ 9 ಭಾಷೆಗಳನ್ನು ಓದ್ತಕ್ಕಂಥದ್ದು, ಬರೀತಕ್ಕಂಥದ್ದು, ಕೇಳ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು, ಅವ್ರಿಗೆ ಅಷ್ಟು ಭಾಷೆಗಳನ್ನು ಕಲ್ತಿದ್ರು ಅಂದರೆ ಯೋಚನೆ ಮಾಡಿ. ಸಂಸ್ಕೃತ ಕಲೀಲಿಕ್ಕೆ ಸಾಧ್ಯ ಇರಲಿಲ್ಲ. 50,000 ಪುಸ್ತಕಗಳನ್ನು ಇಟ್ಕೊಂಡು ಪ್ರೀತಿಸ್ತಿದ್ರು.